ಆರ್ಎಸ್ಎಸ್ ಬ್ಯಾನಿಗೆ ತೋಳೇರಿಸಿಕೊಂಡು ನಿಂತಿದ್ದಾರೆ ಪ್ರಿಯಾಂಕ ಖರ್ಗೆ. ರಿಜಿಸ್ಟರ್ ಮಾಡಿಸಿಕೊಳ್ಳುವಂತೆ ದುಂಬಾಲು ಬಿದ್ದಿದ್ದಾರೆ. ಆದರೆ ಕರ್ನಾಟಕದಲ್ಲೇ ಅಬ್ಬರಿಸಲು ಈಗ ಆರ್ಎಸ್ಎಸ್ ಸಜ್ಜಾಗ್ತಾ ಇರುವಂಥದ್ದು. ಸಂಘಟನೆಯ ವಿಸ್ತರಣೆಗೆ ಪಣ ತೊಟ್ಟು ನಿಂತಿದ್ದಾರೆ ಮೋಹನ್ ಭಾಗವತ್. ಆರ್ಎಸ್ಎಸ್ ಬ್ಯಾನ್ ಮಾಡುವಂತೆ ಈಗ ತೋಳೇರಿಸಿಕೊಂಡು ನಿಂತಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಂದು ಕಡೆ ರಿಜಿಸ್ಟರ್ ಮಾಡಿಸಬೇಕು ಅಂತ ದುಂಬಾಲು ಬಿದ್ದಿದ್ದಾರೆ. ಆದರೆ ಕರ್ನಾಟಕದಲ್ಲೇ ಅಬ್ಬರಿಸಲು ಸಜ್ಜಾಗ್ತಾ ಇದೆ ಆರ್ಎಸ್ಎಸ್. ಸಂಘಟನೆ ವಿಸ್ತರಣೆಗೆ ಪಣ ತೊಟ್ಟು ನಿಂತಿದ್ದಾರೆ ಮೋಹನ್ ಭಾಗವತ್. ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ನೋಡಿ, ಇಲ್ಲಿ ಆರ್ಎಸ್ಎಸ್ ನ ಬ್ಯಾನ್ ಮಾಡಿಸಬೇಕು ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಒಂದು ಕಡೆ ನಿಂತಿದ್ರೆ, ರಿಜಿಸ್ಟರ್ ಮಾಡಿಸಬೇಕು ಅಂತ ದುಂಬಾಲು ಬಿದ್ದಿದ್ರೆ, ಮತ್ತೊಂದು ಕಡೆ ಕರ್ನಾಟಕದಲ್ಲೇ ಆರ್ಎಸ್ಎಸ್ ಅಬ್ಬರಿಸಲು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಅಂದ್ರೆ ಸಂಘಟನೆ ವಿಸ್ತರಣೆಗೆ ಪಣ ತೊಟ್ಟು ನಿಂತಿದ್ದಾರೆ ಮೋಹನ್ ಭಾಗವತ್. ಕುಂದಾನಗರಿ ಬೆಳಗಾವಿಯಲ್ಲಿ ಈಗ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಎಷ್ಟು ಇಲ್ಲಿ ಆರ್ಎಸ್ಎಸ್ ನ ಬಗ್ಗು ಬಡಿಬೇಕು ಅಂತಾರ ಅಷ್ಟು ಎದ್ದು ನಿಲ್ತಾ ಇರುವಂಥದ್ದು. ಅಂದ್ರೆ ಆರ್ಎಸ್ಎಸ್ ಸಂಘಟನೆಗೆ ಮುಂದಾಗ್ತಾ ಇರುವಂಥದ್ದು. ಆರ್ಎಸ್ಎಸ್ ಸಂಘಟನೆಯನ್ನ ವಿಸ್ತರಣೆ ಮಾಡುವಂತೆ ವಿಚಾರದಲ್ಲಿ ಮೋಹನ್ ಭಾಗವತ್ ಈಗ ಪಣ ತೊಟ್ಟು ನಿಂತಿದ್ದಾರೆ. ಕಾಂಗ್ರೆಸ್ ಆಗ್ಲಿಂದಲೂ ಕೂಡ ಆರ್ಎಸ್ಎಸ್ನ ವಿರೋಧ ಮಾಡ್ತಾ ಬಂದಿರುವಂಥದ್ದು. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ವಿಚಾರವಾಗಿ ಸಾಕಷ್ಟು ಹೇಳಿಕೆಗಳನ್ನು ನೀಡ್ತಿದ್ರು. ಆರ್ಎಸ್ಎಸ್ ಬ್ಯಾನ್ ಮಾಡಿಸ್ಬೇಕು ಅಂತ ತೋಳೇರಿಸ್ಕೊಂಡು ನಿಂತಿದ್ದಾರೆ, ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಅಂತ ದುಂಬಾಲು ಬಿದ್ದಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕದಲ್ಲೇ ಅಬ್ಬರಿಸಲು ಆರ್ಎಸ್ಎಸ್ ಸಜ್ಜಾಗ್ತಾ ಇದೆ. ಜುಲೈ 6ರಂದು ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ವಾಸ್ತವ್ಯ ಹೂಡಲಿದ್ದಾರೆ. ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆಯನ್ನ ಮಾಡಲಾಗುತ್ತೆ. ಆರ್ಎಸ್ಎಸ್ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಇದು. ಮಾರ್ಚ್ನಲ್ಲಿ ಹರಿಯಾಣದಲ್ಲಿ ಸಭೆ ನಡೆಯಲಿದೆ. ಈಗ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ವಾರ್ಷಿಕ ಸಭೆಯನ್ನ ಆಯೋಜನೆ ಮಾಡಲಾಗಿರುವಂಥದ್ದು. ಎಲ್ಲಾ ಹಂತದ ಪ್ರಚಾರಕರು ಕಾರ್ಯಕರ್ತರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆರ್ಎಸ್ಎಸ್ ಶತಮಾನೋತ್ಸವದ ಅಂಗವಾಗಿ ಮಹತ್ವದ ಚರ್ಚೆಯನ್ನ ಮಾಡಲಾಗ್ತಿದ್ದು. ಆರ್ಎಸ್ಎಸ್ನ ಶಾಖಾ ವಿಸ್ತರಣೆ ಕಾರ್ಯನಿಯೋಜನೆ ಕುರಿತು ಚರ್ಚೆಯನ್ನ ಮಾಡಲಾಗುವಂಥದ್ದು. ಆರ್ಎಸ್ಎಸ್ ಪರವಾಗಿ ಸಂಘ ಚಾಲಕ ಮೋಹನ್ ಭಾಗವತ್, ಸರಕಾರ್ಯವಾಹಕ ದತ್ತಾತ್ರೇಯ ಜುಲೈ 6ರಿಂದ ಬೆಳಗಾವಿಯಲ್ಲಿ ಮೋಹನ್ ಭಾಗವತ್ ಆರ್ಎಸ್ಎಸ್ ಸಂಘಟನೆಗೆ ಮುಂದಾಗಿದ್ದಾರೆ. ಜುಲೈ 10ರಿಂದ 12ರವರೆಗೆ ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ವಾರ್ಷಿಕ ಸಭೆ ನಡೆಯಲಿದೆ. ಸಭೆ ಮಾಡುವಂತಹ ಮೂಲಕವಾಗಿ ಇಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು. ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಪ್ರಿಯಾಂಕ್ ಖರ್ಗೆ ಇದ್ರೆ, ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಆರ್ಎಸ್ಎಸ್ ಅಬ್ಬರಿಸಲು ಸಿದ್ಧತೆ ಮಾಡಿಕೊಳ್ತಾ ಇದೆ. ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ವಾರ್ಷಿಕ ಸಭೆ ನಡೆಯಲಿದೆ. ಆರ್ಎಸ್ಎಸ್ ಭಾರತೀಯ ಪ್ರಾಂತ ಪ್ರಚಾರಕರ ವಾರ್ಷಿಕ ಸಭೆ ಇದು. ಮಾರ್ಚ್ನಲ್ಲಿ ಹರಿಯಾಣದಲ್ಲಿ ಸಭೆ ನಡೆಯುತ್ತೆ. ಈಗ ಬೆಳಗಾವಿಯಲ್ಲಿ ಆರ್ಎಸ್ಎಸ್ನ ವಾರ್ಷಿಕ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಜುಲೈ 10ರಿಂದ 12ರವರೆಗೆ ವಾರ್ಷಿಕ ಸಭೆ ನಡೆಯಲಿದೆ. ದೇಶವ್ಯಾಪಿ ಪ್ರಾಂತ ಪ್ರಚಾರಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಎಲ್ಲ ಹಂತದ ಪ್ರಚಾರಕರು ಕಾರ್ಯಕರ್ತರು ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಆಗ್ಲಿಂದಲೂ ಕೂಡ ಆರ್ಎಸ್ಎಸ್ ವಿಚಾರವಾಗಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆರ್ಎಸ್ಎಸ್ ರಿಜಿಸ್ಟರ್ ಆಗಬೇಕು ಅಂತ ಹೇಳಿ ದುಂಬಾಲು ಬೀಳ್ತಾರೆ. ಒಟ್ಟಿನಲ್ಲಿ ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೋಳೇರಿಸ್ಕೊಂಡು ನಿಂತಿದ್ದಾರೆ. ಆದರೆ ಇತ್ತ ಕರ್ನಾಟಕದಲ್ಲಿ ಅಬ್ಬರಿಸಲು ಆರ್ಎಸ್ಎಸ್ ಸಿದ್ಧತೆ ಮಾಡಿಕೊಳ್ತಾ ಇದೆ, ತಯಾರಿ ನಡೆಸ್ತಾ ಇದೆ. ಸಂಘಟನೆಯ ವಿಸ್ತರಣೆಗಾಗಿ ಪಣ ತೊಟ್ಟಿದ್ದಾರೆ ಮೋಹನ್ ಭಾಗವತ್. ಕುಂದಾನಗರಿ ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಪ್ರಶಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು, ರಿಜಿಸ್ಟರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಪಣ ತೊಟ್ಟು ನಿಂತಿದ್ರೆ, ಮತ್ತೊಂದು ಕಡೆ ಆರ್ಎಸ್ಎಸ್ ಸಂಘಟನೆಗೆ ಮುಂದಾಗಿರುವಂಥದ್ದು. ಅಂದ್ರೆ ಮತ್ತಷ್ಟು ಹೆಚ್ಚು ಸಂಘಟನೆ ಮಾಡಲು ಕರ್ನಾಟಕದಲ್ಲಿ ಅಬ್ಬರಿಸಲು ಮುಂದಾಗ್ತಾ ಇರುವಂಥದ್ದು. ವಾರ್ಷಿಕ ಸಭೆಯನ್ನ ಕೂಡ ಕರ್ನಾಟಕದ ಬೆಳಗಾವಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ?
ಎಸ್, ಖಂಡಿತ. ರಾಜ್ಯದಲ್ಲಿ ಗೃಹ ಮಂತ್ರಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಅಧಿಕಾರ ವಹಿಸಿದ ಏನು RSS ಮತ್ತು ಬಜರಂಗ ದಳದ ಕಾರ್ಯಕರ್ತರ ವಿರುದ್ಧ ಮತ್ತು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕ್ತಾ ಇರುವಂತದ್ದು. ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಇವುಗಳನ್ನ ಬ್ಯಾನ್ ಮಾಡುವುದಾಗಿ ಏನು ಪ್ರಿಯಾಂಕ ಖರ್ಗೆ ಅವರು ಒಂದ್ ಕಡೆ ಹೇಳಿಕೆಯನ್ನು ಸಹ ನೀಡಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಇದಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ ಖರ್ಗೆ ಅವರು RSSನ ನೋಂದಣಿ ಪತ್ರ ಕೊಡುವಂತೆ RSSನ ರಾಷ್ಟ್ರೀಯ ಸರ್ವಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನು ಸಹ ಬರೆದಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಬೆಳಗಾವಿಯಲ್ಲಿ RSS ಅವರು ಒಂದು ಬಹುದೊಡ್ಡ ಸಭೆಯನ್ನು ಸಹ ಆಯೋಜನೆ ಮಾಡಿರುವಂಥದ್ದು. ಜುಲೈ 6ರಿಂದ ಜುಲೈ 12ನೇ ತಾರೀಕನ್ನ ಒಟ್ಟು 6 ದಿನಗಳ ಕಾಲ ಆಗುವಷ್ಟು ಒಂದು ಕಾರ್ಯಕ್ರಮವನ್ನು RSS ನಿಂದ ಹಮ್ಮಿಕೊಂಡಿರುವಂಥದ್ದು. ಈ ಒಂದು ಸಭೆಯಲ್ಲಿ 11 ಕ್ಷೇತ್ರಗಳು ಮತ್ತು 46 ಪ್ರಾಂತಗಳಿಂದ ಇಲ್ಲಿ ಸಭೆಯಲ್ಲಿ ಕಾರ್ಯಕರ್ತರು ಸಹ ಭಾಗಿಯಾಗಿರುವಂಥದ್ದು. ಇದರ ಬೆನ್ನಲ್ಲೇ ಈಗ RSSನ ಸಂಘ ಮತ್ತು ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗುವುದರ ಮುಖಾಂತರ RSSನ ಮಹತ್ವವನ್ನು ಸಾಧಿಸೋದಕ್ಕೆ, ಮಹತ್ವವನ್ನು ತಿಳಿಸೋದಕ್ಕೆ ಸಾರ್ವಜನಿಕರಿಗೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಈಗ ತಿಳಿದು ಬಂದಿರುವಂಥದ್ದು. ಈಗ ನೋಡ್ಬೇಕಂತಂದ್ರೆ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಸಹ ನೀಡ್ತಾ ಇರುವಂಥದ್ದು. ಏನಂತಂದ್ರೆ ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಧಕ್ಕೆ ಬಂದರೆ ನಾವು RSSನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆ ನೀಡಿರುವಂಥದ್ದು. ಈಗ ಬೆಳಗಾವಿಯಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂಥದ್ದು ಸಾಕಷ್ಟು ರೀತಿಯಲ್ಲಿ ಕುತೂಹಲಕಾರಿಯಾಗಿ ಮೂಡಿರುವಂಥದ್ದು. ಪ್ರಿಯಾಂಕ ಖರ್ಗೆ ಅವರು ಈಗ ಅವರೇ ರಾಜ್ಯದಲ್ಲಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಅವರೇ ಈ ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಗೃಹ ಇಲಾಖೆ ಕೆಲಸ ಮಾಡ್ತಾ ಇರುವಂಥದ್ದು. RSSನ ಈ ಒಂದು ಆಯೋಜನೆ ಯಾವ ರೀತಿಯಾಗಿ ನಡೀತೆ ಅಥವಾ ಇವಕ್ಕೆ ಏನಾದರೂ ಬ್ರೇಕ್ ಹಾಕುವಂಥ ಕೆಲಸವನ್ನ ಪ್ರಿಯಾಂಕ ಖರ್ಗೆ ಅವರು ಮಾಡ್ತಾರೆ ಎಂಬುದನ್ನ ಇಲ್ಲಿ ಮುಂದಿನ ದಿನಮಾನದಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. 6 ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆದಿರುವಂಥದ್ದು. ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳನ್ನ ನಡೆಸೋದಕ್ಕೆ RSS ಪೂರ್ವ ತಯಾರಿಯನ್ನು ನಡೆಸಿಕೊಳ್ಳೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಧನ್ಯವಾದ ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.